ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ಇವತ್ತು ನಾನು ತೋರಿಸ್ತಾ ಇರೋಂಥ ಡಿಸೈನು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್. ಇದನ್ನು ಮಾಡೋದಕ್ಕೆ ನಾನು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ 2. ಇದನ್ನು ಒಂದು ರಟ್ಟಿಗೆ 100-150 ಸಲ ಸುತ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ದಪ್ಪ ಬೇಕು ಅಂದ್ರೂ ನೀವು ಎಕ್ಸ್ಟ್ರಾ ಸುತ್ಕೊಬೋದು ಫ್ರೆಂಡ್. ಇದಾದಮೇಲೆ ನಾನು ಸಪ್ರೇಟಾಗಿ ಒಂದು ಸೂಜಿಗೆ ದಾರ ತೊಗೊಂಡು ಏನು ಸುತ್ಕೊಂಡಿದ್ದೀನಿ ಅದು ಸೆಂಟ್ರಲ್ಲಿ ಸೂಜಿ ತೂರಿಸಿ ಗಂಟು ಹಾಕ್ಕೊತಾ ಇದ್ದೀನಿ. 3-4 ಸಲ ಕ್ಲೀನಾಗೆ ಗಟ್ಟು ಹಾಕೊಂಡಿದ್ದೀನಿ. ಇದು ದಾರ ಬಿಚ್ಕೊಬಾರ್ದು, ಆ ಥರ ಗಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆ ಕೆಳಗಡೆ ಏನು ಫೋಲ್ಡಿಂಗ್ ದಾರ ಇದೆ ಅದನ್ನು ಕ್ಲೀನಾಗೆ ಕಟ್ ಮಾಡ್ಕೊಬೇಕು. ಮೇಲೆ ಕೆಳಗಡೆ 2 ಸೈಡು ಕಟ್ ಮಾಡಿಕೊಂಡು ಇದನ್ನು ಸರ್ಕಲ್ ಟೈಪಲ್ಲಿ ಕ್ಲೀನಾಗೆ ಶೇಪ್ ಕೊಡಬೇಕು ಫ್ರೆಂಡ್. ನಿಮಗೆ ದೊಡ್ಡ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಇದನ್ನು ಮೀಡಿಯಮ್ ಸೈಜಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಲೆವೆಲಿಗೆ ಮಾಡ್ಕೊಬೇಕು, ಉದ್ದ ತುಂಡ ಮಾಡಬಾರ್ದು. ನೋಡಿ, ನಾನು ಮಾಡಿರೋವಂಥದ್ದು ಈ ಥರ ಬರ್ತಿದೆ ಫೈನಲ್ಲು. ಇದಾದಮೇಲೆ ನಾನು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಸೊ ಬ್ಲೂ ದಾರನ 30 ಸಲ ಸುತ್ತಕೊಂಡು ನಾನು ಸೂಜಿಗೆ ಚುಚ್ಕೊಂಡು ಡೈರೆಕ್ಟಾಗಿ ಸೂಜಿಯಲ್ಲಿ ಚುಚ್ಕೊಂಡು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಫಸ್ಟು ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿಕೊಂಡು 2 ಪೋರ್ಷನ್ ಮಾಡ್ಕೊತೀವಿ. ಫಸ್ಟು 2 ಪೋರ್ಷನ್ ಮಾಡಿಕೊಂಡು ಕ್ಲೀನಾಗಿ ಟ್ವಿಸ್ಟ್ ಮಾಡ್ತಾ ಹೋಗ್ತೀನಿ 2 ದಾರನೂ ತಗೊಂಡು. ಫ್ರೆಂಡ್ಸ್, ಈ ಡಿಸೈನ್ ಮಾಡೋದಕ್ಕೆ ನೀವು ವುಲ್ಲನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಟನ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಸಿಲ್ಕ್ ಥ್ರೆಡ್ ಕೂಡ ನೀವು ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದು. ನಾನು ಕಾಟನ್ ಥ್ರೆಡ್ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಇದನ್ನು 2 ಟ್ವಿಸ್ಟ್ ಮಾಡ್ತಾ ನಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಟ್ವಿಸ್ಟ್ ಮಾಡ್ಕೊಬೇಕು. ಇದಾದಮೇಲೆ 2 ಸೇರಿಸಿ ಇಟ್ಕೊಂಡು ಕ್ಲೀನಾಗೆ ಗಂಟು ಹಾಕ್ಕೊಬೇಕು, ಬಿಚ್ಕೊಬಾರ್ದು ಆ ಥರ. ಸೊ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಮೇಲೆ ನಾವು ರೆಡಿ ಮಾಡಿ ಏನು ಇಟ್ಕೊಂಡಿದ್ದೀವಿ ಆ ಫ್ಲವರ್ನ ನಾನು ಮುಂದೆಯಿಂದನೇ ಡಿಸೈನ್ ತೋರಿಸ್ತಾ ಇದ್ದೀನಿ. ಗಂಟು ಬ್ಯಾಕ್ ಸೈಡಿಗೆ ಹೋಗಬೇಕು. ಆ ಥರ ಇಟ್ಕೊಂಡು ಒಂದು ಸೂಜಿಯಲ್ಲಿ ದಾರ ಪೋಣಿಸ್ಕೊಂಡು ಆ ಗಂಟು ಆ ಫ್ಲವರಿಗೆ ಅಟ್ಯಾಚ್ ಆಗೋ ಥರ ಕ್ಲೀನಾಗಿ ಸೂಜಿಯಲ್ಲಿ ಮೇಲಿಂದ ಕೆಳಗೆ ನಾಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಇವಾಗ ನಾನು ಮಾಡ್ತಾಯಿದ್ದೀನಿ ಹಿಂದೆ ಮುಂದೆ. ಹೀಗೇ 3-4 ಸಲ ಕ್ಲೀನಾಗೆ ಮಾಡ್ತಾ ಹೋಗಬೇಕು. ಕ್ಲೀನಾಗಿ ಗಟ್ಟಿಯಾಗಿ ಕುತ್ಕೊಳ್ಳೋ ಥರ ಕ್ಲೀನಾಗಿದ್ದು ಗಂಟು ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಪಿಂಪಾಮ್ ಬಾಲ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಇದು ಸೊ ಹಿಂದೆ ಮುಂದೆ ನೀವು ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಪಿಂಪಾಮ್ ಬಾಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಗಂಟು ಏನಿದೆ ಅದು ಕವರ್ ಆಗೋ ಥರ ಕ್ಲೀನಾಗೆ ನಾವಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಸೊ ಹಿಂದೆ ಒಂದು ಮುಂದೆ ಒಂದು 2 ಸೈಡ್ ಈ ಥರ ಮಾಡೋದ್ರಿಂದ ನೀವು ಉಲ್ಟಾ ಸೀದಾ ಏನು ಡಿಫ್ರೆಂಟ್ ಗೊತ್ತಾಗಲ್ಲ. ಮೀನ್ಸ್ 2 ಸೈಡು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಿಂದೆ ಮುಂದೆ. ಹಂಗಾಗಿ 2 ಸೈಡು ಮಾಡ್ಕೊಳ್ಳಿ. ಕ್ಲೀನಾಗಿ ಪಿಂಪಾಮ್ ಬಾಲ್ನ 2-3 ಸಲ ಗಂಟು ಹಾಕ್ಕೊಂಡು ಸೂಜಿ ದಾರನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದಮೇಲೆ ಫೈನಲ್ ಲುಕ್ಕು ಈ ಥರ ಬರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅದು ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ನೀವು ಇದು ಕಾಟನ್ ಸ್ಯಾರಿ ಯಾವ ಸ್ಯಾರಿಗಾದರೂ ಯೂಸ್ ಮಾಡ್ಬೋದು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.